ಅಪ್ಪ ಕೊಟ್ಟ ಸಂಸ್ಕಾರ, ಜೀವನ ಸ್ವರೂಪ, ಯೋಗ್ಯತೆ ಎಲ್ಲ ಚೆನ್ನಾಗಿದ್ದರೆ ಸಾಧನೆ ಹೇಗಾಗುತ್ತೆ ಅನ್ನೋದಕ್ಕೆ ಭರತ ಒಂದು ಒಳ್ಳೆಯ ಉದಾಹರಣೆ. ಅಧಿಕಾರವನ್ನು ತೊರೆದ, ನದಿ ತೀರಕ್ಕೆ ಸಾಧನೆಗೋಸ್ಕರ ಹೊರಟ. ತಾನು ಭೂಮಿಗೆ ಬರುವಾಗ ಒಂಟಿಯಾಗಿ ಬಂದ, ಸಾಧನೆಗೆ ಹೋದಾಗಲೂ ಒಂಟಿ ಜೀವನವನ್ನೇ ಅರಸಿಕೊಂಡು ಹೊರಟ. ಪುನಃಶ್ರಮಕ್ಕೆ ಬರ್ತಾನೆ. ಗಂಡಕಿ ತೀರದಲ್ಲಿ ಅವರ ಆಶ್ರಮ. ಹೋಗುವಾಗ ಏನು ಹಿಡ್ಕೊಂಡು ಹೋಗಲಿಲ್ಲ, ಎಲ್ಲವೂ ಅವನಿಗೆ ಅಲ್ಲಿ ಸಿಕ್ಕಿತು. ಸಿಕ್ಕಿದ್ರಲ್ಲಿ ತೃಪ್ತಿಪಟ್ಟ. ಸ್ನಾನಕ್ಕೆ ಗಂಡಕಿ ನೀರಿದೆ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ನಾವು ಅಭಿಷೇಕ ಮಾಡಬೇಕು ಅಂತಿದೆ. ಸಹಜವಾಗಿ ಭರತನಿಗೆ ಗಂಡಕಿ ತೀರ್ಥ ಸಿಕ್ಕಿತು. ಗಂಡಕಿ ತೀರ್ಥದಲ್ಲಿ ಶಾಲಿಗ್ರಾಮ ಇರ್ತದೆ. ಶಾಲಗ್ರಾಮದ ಅಭಿಷೇಕದ ತೀರ್ಥನೇ ಆಯಿತು. ದಿನಾ ಅದರಲ್ಲಿ ಅವಗಾಹನೆ ಮಾಡತಕ್ಕಂತಹ ಯೋಗ. ಅವನಿಗೆ ಅನುಸಂಧಾನವೂ ಇತ್ತು. ಶಾಲಗ್ರಾಮ ತೀರ್ಥ ಇದು, ಅದನ್ನು ಅನುಸಂಧಾನ ಮಾಡಿಯೇ ಅವನಲ್ಲಿಗೆ ಹೋದದ್ದು. ಅವನಿಗೆ ಮುಳುಗುವಾಗ ಅದೇ ಚಿಂತನೆ ಇತ್ತು, ಇದು ವಿಷ್ಣುಪಾದೋದಕ, ಅನುಸಂಧಾನ ಮಾಡಿಯೇ ಮುಳುಗಿದ್ದಾನೆ. ನಮಗೂ ಕಾಶಿಯಲ್ಲಿ ಸಿಕ್ಕಿದೆ, ಇದೂ ವಿಷ್ಣುಪಾದೋದಕ, ವಿಷ್ಣುವಿನಿಂದ ಪಾದದಿಂದ ಬಂದದ್ದು ಅಂತ ಅನುಸಂಧಾನ ಮಾಡಿದರೆ ನಮ್ಮ ಭಾಗ್ಯನೂ ಕಡವೆದ್ದೇನೂ ಅಲ್ಲ. ಯಾಕೆ ಅಂತಂದರೆ ದಿನ ಬೆಳಗಾದರೆ 4 ಪಾವಟಿಗೆ ಕೆಳಗಿಳಿದರೆ ಗಂಗಾ ನದಿ, ಮೇಲೆ ಹಾಕ್ಕೊಂಡ್ರೆ ಅದು ಭಗವಂತನ ಪಾದೋದಕ, ಆಚಮನೆ ಮಾಡಿದರೆ ಭಗವಂತನ ಪಾದೋದಕ, ಅದನ್ನು ಕುಡಿದರೆ ಭಗವಂತನ ತೀರ್ಥ. ಪುನಃಶ್ರಮದಲ್ಲಿ ಭರತನ ಸಾಧನೆ ಮುಂದುವರಿಯಿತು. ದಿನ ಸ್ನಾನ, ಅದರಲ್ಲಿಯೇ ದೇವರ ಪೂಜೆ, ಅಲ್ಲಿಯೇ ಬೆಳೆದ ಮರದ ಹಣ್ಣಿನಿಂದ ಭಗವಂತನ ಅರ್ಚನೆ, ಅದರ ಪ್ರಸಾದವೇ ಅವನ ಉದರ ಪೂರಣೆಗೆ ಕಾರಣ ಆಯಿತು. ಅಷ್ಟರಿಂದಲೇ ತೃಪ್ತಿಪಟ್ಟ. ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿ ಜೀವನವನ್ನು ಸಾಧಿಸಿದ. ಗಂಡಕಿಯಲ್ಲಿ ಮುಳುಗ್ತಿದ್ದ, ಬೊಗಸೆ ತುಂಬ ನೀರು ಹಿಡಿದ, ಅರ್ಘ್ಯ ಪ್ರದಾನ ಮಾಡ್ತಿದ್ದ. ಅರ್ಘ್ಯ ಪ್ರದಾನ ಮಾಡಬೇಕು, ಅವನ ಬೊಗಸೆಯಲ್ಲಿ ಒಂದು ಜಿಂಕೆಯ ಮರಿ ಸೇರಿಕೊಂಡಿತು. ನೋಡ್ತಾನೆ, ಜಿಂಕೆಯ ಮರಿ, ಅಮ್ಮನನ್ನು ಅಗಲಿದ ತಬ್ಬಲಿ ಪ್ರಾಣಿ, ಒಂದು ಮೂಕ ಪ್ರಾಣಿ, ಗತಿಗೋತ್ರ ಇಲ್ಲದೆ ಇರತಕ್ಕಂತಹ ಪ್ರಾಣಿ ದೇವರು ನನ್ನ ಬೊಗಸೆಯಲ್ಲಿ ಹಾಕಿದ್ದಾನೆ. ತಾಯಿ ಗರ್ಭಿಣಿ, ಸಿಂಹದ ಗರ್ಜನೆಯಿಂದ ಬೆಚ್ಚಿಬಿದ್ದು ಅಲ್ಲೇ ಗರ್ಭ ಸ್ಫೋಟವಾಗಿ ನೀರಲ್ಲಿ ಬಂದ ತಬ್ಬಲಿ ಪ್ರಾಣಿ ನನ್ನ ಬೊಗಸೆಯಲ್ಲಿ ತುಂಬಿದೆ. ಭರತನಿಗೆ ಅನುಕಂಪ ಬೆಳೆಯಿತು. ಇದನ್ನು ಬಿಟ್ಟರೆ ಸತ್ತು ಹೋಗುತ್ತೆ ಅಂತ ತೀರ್ಮಾನ ಮಾಡಿದ. ಈಗ ನಾನೇ ಆಶ್ರಯ, ನನ್ನನ್ನು ಬಿಟ್ಟರೆ ಯಾರು ಆಶ್ರಯ ಇದಕ್ಕೆ? ಅನ್ಯಾಯ ಆಗುತ್ತೆ ಅಂತ ನೋಡಿ. ಎಷ್ಟು ಅಧ್ಯಯನ ಮಾಡಿದ್ದ ಅಪ್ಪನ ಹತ್ರ, ದೇಶವನ್ನು ಹೇಗೆ ಸಂರಕ್ಷಣೆ ಮಾಡಿದ. ಸ್ವಾಮಿ, ನಿನ್ನ ಅಧೀನನಾಗಿ ನಾನು ಜಗತ್ತನ್ನು ಪಾಲನೆ ಮಾಡ್ತೇನೆ, ನಾನು ಯಾರು ಪಾಲನೆ ಮಾಡಲಿಕ್ಕೆ? ನಾ ವಿಷ್ಣು ಪ್ರತಿಭೀಪತಿ, ನನ್ನೊಳಗೆ ನಿಂತು ರಾಜ್ಯಭಾರ ಮಾಡಿಸು ಅಂತ ಅನುಸಂಧಾನ ಮಾಡಿ ರಾಜ್ಯಭಾರ ಮಾಡಿದ ಭರತ ನೀರಿಗೆ ಬಂದರೆ ಕೈಯಲ್ಲಿ ಬಂದ ಆ ತಬ್ಬಲಿ ಪ್ರಾಣಿಯನ್ನು ನೋಡಿ, ಇದಕ್ಕೆ ಯಾರೂ ಆಶ್ರಯ ಇಲ್ಲ, ನಾನೇ ಆಶ್ರಯ. ಕೊನೆಯ ಕಾಲದ ಒಂದು ಭ್ರಮೆ ನೋಡಿತು. ಇವನ ಜನ್ಮ ಕೊಟ್ಟವ ಯಾರೋ, ತಂದು ಹಾಕಿದವ ಯಾರು, ಅವನೇ ರಕ್ಷಣೆ ಮಾಡುವುದಿಲ್ವಾ? ಇವನೇನು ರಕ್ಷಣೆ ಮಾಡ್ತಾನೆ? ಒಂದು ಅನುಕಂಪ ಬಂತು. ನಾನೇ ಅಂತ ಕರ್ತೃತ್ವ ಭ್ರಮೆ ಬಿಟ್ಟವನಿಗೆ ಮತ್ತೊಂದು ಕರ್ತೃತ್ವ ಭ್ರಮೆ ಅಂಟಿಕೊಂಡಿತು. ಪ್ರಪಂಚದಲ್ಲಿ ಅಂಟಿಕೊಳ್ಳುವುದು ಅಂದರೆ ಹೀಗಿರ್ತದೆ.
ನಾವು ಬೇಡ ಅಂತ ಬಿಟ್ಟು ಬಂದರೂ ಅದು ತಾನಾಗಿ ಅಂಟಿಕೊಂಡ್ರೆ ನೀವೇನು ಮಾಡ್ತೀರಿ? ನಮ್ಮ ದುಸ್ಥಿತಿ ಹಾಗಿರ್ತದೆ. ನಾವು ಬೇಡ ಅಂತ ಬಂದಿರ್ತೇವೆ, ನಾವು ಬೇಡ ಅಂತ ಬಿಟ್ಟರೂ ನಮ್ಗೆ ಗೊತ್ತಿಲ್ಲದಿದ್ದ ಹಾಗೆ ನಮ್ಮ ಕೈ ಸೇರ್ತದೆ. ನಾವು ಪೆಚಿಗೆ ಬೀಳ್ತೇವೆ, ಅದರ ಬೆನ್ನ ಹಿಂದೆ ಸಾಕ್ತೇವೆ. ಇದು ಭರತನ ಕತೆ ಅಲ್ಲ, ನಮ್ಮದೇ ಕತೆ, ನಮ್ಮದೇ ವ್ಯಥೆ. ನಾವು ಒಬ್ಬರೇ ಬಂದದ್ದು, ಯಾವುದು ಬೇಡ ಅಂತ ಬಂದದ್ದು ಈ ಸಂಸಾರ ಪ್ರವಾಹದಲ್ಲಿ ಒಂದೊಂದೇ ಅಂಟಿಕೊಂಡಿತ್ತು. ನಮ್ಮ ಸಂಸಾರ ಇಷ್ಟೊಂದು ಬೆಳೆಯಿತು. ಅವರಿಗೋಸ್ಕರ ಕಂಬನಿ, ಅಯ್ಯೋ ತಬ್ಬಲಿ ಆಗ್ತಾರೆ, ನಾನು ರಕ್ಷಣೆ ಮಾಡಬೇಕು ಅನ್ನುವ ಭ್ರಮೆ ಹುಟ್ಟಿಕೊಂಡಿತು. ಮಾಡಬೇಕಾದ್ದು ಮಾಡಬಾರದ್ದು ಎಲ್ಲ ನಾವು ಮಾಡ್ತೇವೆ. ಒಂದು ಸಲ ಭರತನನ್ನು ಸ್ಮರಣೆ ಮಾಡಿಕೊಂಡರೆ ನಮ್ಮ ಜೀವನ ಅದು ಹೇಗಿರಬೇಕು, ನಾವೇನ ಆಶ್ರಯ, ನಮ್ಮನ್ನು ಬಿಟ್ಟರೆ ಬದುಕುವುದಿಲ್ವಾ, ನಾವು ಆಲೋಚನೆ ಮಾಡಿ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಅನ್ನುವ ಎಚ್ಚರ ಈ ತಬ್ಬಲಿ ಪ್ರಾಣಿಯನ್ನು ರಕ್ಷಣೆ ಮಾಡುವ ಭರತನ ಕಥೆಯ ಅನುಸಂಧಾನದಲ್ಲಿ ಸೇರಿಕೊಂಡಿರತಕ್ಕಂಥದ್ದು. ಭರತ ಆ ಮರಿಯನ್ನು ಹಿಡ್ಕೊಂಡು ತನ್ನ ಆಶ್ರಮಕ್ಕೆ ಬರ್ತಾನೆ. ಇಷ್ಟರವರೆಗೆ ಪೂಜೆಗೆ ಏಣಾಜಿನ ಇತ್ತು, ಇವತ್ತು ಏಣನೇ ಸೇರಿಕೊಂಡಿತ್ತು. ಕೃಷ್ಣಾಜಿನದಲ್ಲಿ ಕೂತು ಜಪ ಮಾಡ್ತಿದ್ದ ಭರತನಿಗೆ ಈಗೊಂದು ಜಿಂಕೆ, ಜೀವಂತ ಜಿಂಕೆ ಸಿಕ್ಕಿಕೊಂಡಿತ್ತು. ಅವನಿಗೆ ಕೃಷ್ಣಾಜಿನ ಮರ್ತೋಯಿತು, ಕೃಷ್ಣ ಮೃಗ ನೆನಪಾಯಿತು. ಕೃಷ್ಣಾಜಿನದಲ್ಲಿ ಪೂಜೆ ಮಾಡುವವನಿಗೆ ಕೃಷ್ಣ ಮರೆತು ಹೋದ. ಕೃಷ್ಣ ಅಜಿನದ ಪ್ರಾಣಿ ಅವನಿಗೆ ಸರ್ವೇಷ್ಟವಾಯಿತು. ಎಲ್ಲವೂ ಕೂಡ ಕಡಿಮೆ ಆಯಿತು. ಎಲ್ಲ ಚೆನ್ನಾಗಿರ್ತೇವೆ, ಚೆನ್ನಾಗಿ ಸಾಧನೆ ಮಾಡ್ತೇವೆ. ಮನೆಗೆ ಇನ್ನೊಂದು ಬಂತು, ಇನ್ನೊಂದರೊಟ್ಟಿಗೆ ಮತ್ತೊಂದು ಬಂತು. ಆ ಮತ್ತೊಂದು ಬಂದಾಗ ಈ ದೇವರು ದೂರ ಆಗಿ ಬಿಡ್ತಾನೆ, ದೇವರನ್ನು ನಾವು ದೂರ ಮಾಡ್ತೇವೆ. ಜಿಂಕೆ ಅದನ್ನು ಸಾಕು ಪ್ರಾಣಿ ಆಯಿತು. ಅದು ಸಾಕು ಪ್ರಾಣಿ ಆಗಬೇಕಿತ್ತು, ಸಾಕು ಪ್ರಾಣಿ ಆಯಿತು. ಅವನಿಗೆ ಅವನ ಜೀವನದ ಅವಿಭಾಜ್ಯ ಅಂಗ ಆಯಿತು. ಜಿಂಕೆಯನ್ನು ಬಿಡಲಿಕ್ಕಾಗಲಿಲ್ಲ, ಅವನಿಗೆ ಸರ್ವಸ್ವ ಆಯಿತು. ದೇವರ ಜಪ ಮಾಡ್ತಿದ್ದವ, ಧ್ಯಾನ ಮಾಡ್ತಿದ್ದವ, ಇಡೀ ದೇಶವನ್ನು, ಇಡೀ ಕುಟುಂಬವನ್ನು, ಕೈ ಹಿಡಿದ ಹೆಣ್ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಬಂದ. ಯಾಕೆ ಅಂತಂದರೆ ನನಗೆ ಅಡ್ಡಿ ಆಗ್ತದೆ ಧ್ಯಾನಕ್ಕೆ ಅಂತ. ಇವತ್ತು ಧ್ಯಾನಕ್ಕೆ ಅಡ್ಡಿ ಆಗ್ತದೆ ಅಂತೇನು ಬಿಟ್ಟು ಬಂದ, ಇನ್ನೊಂದು ಅಂಟಿಕೊಂಡಿತು. ಆ ಜಿಂಕೆ ಧ್ಯಾನಕ್ಕೆ ಕೂತರೆ ದೇವರು ಕಾಣ್ತಿದ್ದರು, ಇವತ್ತು ದೇವರು ಅಲ್ಲ ಜಿಂಕೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲಿ ಹೋದರೂ ನನ್ನ ಜಿಂಕೆ ಒಟ್ಟಿಗೆ ಸೇರಿಕೊಂಡಿತ್ತು. ನಂದು ಜಿಂಕೆ ಅಂತ. ನನ್ನ ಜಿಂಕೆ ಅಂದರೆ ಏನು, ಶಬ್ದಕ್ಕೆ ಅರ್ಥ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅವನಿಗೆ. ನನ್ನ ಜಿಂಕೆ ಅಂದರೆ ನಾನು ಹುಟ್ಟಿಸಿದ ಜಿಂಕೆನ, ಅಥವಾ ನಾನು ಅದನ್ನು ಕೊನೆ ತನಕ ರಕ್ಷಣೆ ಮಾಡುವ ಜಿಂಕೆನ? ಏನೂ ಅಲ್ಲ, ನನ್ನ ಜಿಂಕೆ ಅಂತ. ಅದಕ್ಕೆ ಹಣೆಪಟ್ಟಿ ಕಟ್ಟಿ ಅದನ್ನು ಸಾಕ್ತಿದ್ದ. ದೇವರ ಪೂಜೆ ಮಾಡುವಾಗಲೂ ಜಿಂಕೆಯದ್ದೇ ಸ್ಮರಣೆ. ಅವನು ಎಲ್ಲಿ ಹೋದರೂ ಜಿಂಕೆಯನ್ನೇ ಬಿಡಲಿಕ್ಕಾಗಲಿಲ್ಲ. ಜಿಂಕೆ ಕಣ್ತಪ್ಪಿ ಹೋಯಿತು. ಅಯ್ಯೋ ಜಿಂಕೆ 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 ಅಂತ ಹೇಳಿ ಕೊನೆಗೆ ಪ್ರಾಣವನ್ನು ಬಿಟ್ಟ. ಜಿಂಕೆಗೋಸ್ಕರ ಪ್ರಾಣ ಬಿಟ್ಟ. ಶಾಸ್ತ್ರ ಹೇಳುತ್ತೆ ದೇವರನ್ನು ನೆನೆಸಿ ಪ್ರಾಣ ಬಿಡಬೇಕು ಅಂತ. ದೇವರ ನೆನಪಿಗೆ ಕಾರಣವಾದ ಜಿಂಕೆ ದೇವರ ವಿಸ್ಮರಣೆಗೆ ಕಾರಣವಾಗಿ ಕೊನೇ ಕಾಲದಲ್ಲಿ ಅದು ನೆನಪಿಗೆ ಬಂತು, ಜಿಂಕೆ ಅಂತ ಹೇಳ್ತಾರೆ. ನಾವು ಕೃಷ್ಣಾಜಿನದಲ್ಲಿ ಯಾಕೆ ಕೂಡೋದು ಅಂತಂದರೆ ಭೂಮಿಯ ನಂಟು ಅಂಟಬಾರದು ಅಂತ ಅದರ ಮೇಲೆ ಕೂಡುವುದು. ಆದರೆ ಭೂಮಿಯ ಅಂಟು ಅಲ್ಲ, ಜಿಂಕೆಯ ಅಂಟು ಅಂಟಿಕೊಂಡಿತ್ತು ಅವನಿಗೆ. ಕೊನೇ ಕಾಲಕ್ಕೆ ಜಿಂಕೆಯನ್ನು ಸ್ಮರಣೆ ಮಾಡಿ ಭರತ ದೇಹತ್ಯಾಗ ಮಾಡಿದ ಅಂತ. ನಾವು ಅಷ್ಟೇ, ಎಲ್ಲವನ್ನೂ ಬಿಟ್ಟವರು. ನಮಗೂ ಒಂದು ಜಿಂಕೆ ಅಂಟುಕೊಂಡಿದೆ. ಜಿಂಕೆ ಅವನು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ನೋಡ್ತಿದ್ದ. ನಮಗೆ ಜಿಂಕೆ ಅವಿಭಾಜ್ಯವಾದ ಅಂಗ. ದೇವಸ್ಥಾನಕ್ಕೆ ಹೋಗಬೇಕಾದರೂ ಜಿಂಕೆ ಬೇಕು, ದೇವರ ಪ್ರಸಾದ ತಗೊಳ್ಳುವಾಗಲೂ ಜಿಂಕೆ ಬೇಕು. ಒಂದು ಕಡೆ ಬೆಂಗಳೂರಿನಲ್ಲಿ ನನ್ನನ್ನು ಕರ್ಕೊಂಡು ಹೋಗಬೇಕು, ಸ್ವಾಗತ ಮಾಡಬೇಕು ಅಂತಂದರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು, ಕೈ ಹಿಡ್ಕೊಂಡು ಸ್ವಾಗತ ಮಾಡಿಕೊಂಡು ಮೇಲಕ್ಕೆ ಹೋದರು. ಅದರ ಭಕ್ತಿ ದೊಡ್ಡದವ್ರದ್ದು. ಕೊನೆ ನನಗೆ ಆಶ್ಚರ್ಯ ಅನ್ನಿಸ್ತು, ಇದೇನಪ್ಪ ಮೊಬೈಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಗ್ತಾರೆ ಅಂತ. ನಾನು ಕೇಳಲಿಲ್ಲ, ನನಗೆ ಯಾಕೆ ಸುಮ್ಮನೆ ಅಧಿಕ ಪ್ರಸಂಗ ಅಂತ. ಕೊನೆಗೆ ಅವರ ಸಂಬಂಧಿಕರು ಹೇಳಿದರು, ಅವನಿಗೆ ಪಿತೃಭಕ್ತಿ. ನಾನಲ್ಲ ಇವರ ಸ್ವಾಮಿಗಳನ್ನು ಕರ್ಕೊಂಡು ಹೋಗೋದು, ನನ್ನ ಅಪ್ಪ ಅಂತ. ಅವನ ಅಪ್ಪನ ಫೋಟೋ ಇತ್ತು ಆ ಮೊಬೈಲಲ್ಲಿ, ಅದನ್ನು ಮೊಬೈಲ್ ಹಿಡ್ಕೊಂಡು ಕರ್ಕೊಂಡು ಹೋದ ಅವನ ಮೇಲಕ್ಕೆ ಅಂತ. ಅಂದರೆ ಮೊಬೈಲ್ ನಮಗೆ ಸರ್ವಸ್ವ.
ಪಿತೃಭಕ್ತಿ ದೊಡ್ಡದು, ಅದೇನು ತಪ್ಪೇನು ಅಲ್ಲ. ಆದರೆ ಮೊಬೈಲ್ ಬಿಟ್ಟಿರಲಿಕ್ಕಾಗೋಲ್ಲ. ತೀರ್ಥ ತಗೊಳ್ಬೇಕಾದ್ರೂ ಮೊಬೈಲ್, ಮಂತ್ರಾಕ್ಷರ ತಗೊಳ್ಬೇಕಾದ್ರೂ ಆ ಜಿಂಕೆ, ದೇವಸ್ಥಾನ ಸುತ್ತಬೇಕಾದರೂ ಜಿಂಕೆ. ಪುಣ್ಯಕ್ಕೆ ತಿರುಪತಿಗೆ ಹೋಗುವಾಗ ಜಿಂಕೆ ಇಲ್ಲ, ಬಿಟ್ಟು ಹೋದ್ರೇ ದೇವರ ದರ್ಶನ ತೋರಿಸ್ತಾರೆ. ದೇವರ ದರ್ಶನ ಆಗಬೇಕಾದ್ರೆ ಜಿಂಕೆಯನ್ನು ಬಿಡಿ, ಜಿಂಕೆಯನ್ನು ಕಟ್ಟಿಕೊಂಡು ಹೋದರೆ ದೇವರ ದರ್ಶನ ಆಗುವುದಿಲ್ಲ. ಭರತ ಅದಕ್ಕೆ ಉದಾಹರಣೆ. ಭರತ ಜಿಂಕೆಯನ್ನು ನೆನಪಿಸಿ ಕೊನೇ ಕಾಲಕ್ಕೆ ಪ್ರಾಣೋತ್ಕ್ರಮಣೆ ಮಾಡಿದ. ಫಲ ಏನಾಯಿತು? ಜಿಂಕೆಯಾಗಿ ಹುಟ್ಟಿದ. ನಮಗೆ ಕೊನೇ ಕಾಲಕ್ಕೆ ಯಾವುದರ ನೆನಪು ಬರುತ್ತೆ, ದೇವರು ಆ ವಸ್ತುವಿನಲ್ಲಿ ನಮ್ಮ ತಂದು ಹಾಕ್ತಾರೆ ಅಂತ. ಯಾವುದನ್ನು ಎಂ ಭಾವಂ ಸ್ಮರನ್ ಯಾತಿ ತ್ಯಜತಿ ಅಂತೆ ಕಲೇವರಂ ತಮೈವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಾ. ದೇವರು ಒಂದು ಪುಸ್ತಕ, ಒಂದು ಪೆನ್ ಕೈಯಲ್ಲಿ ಹಿಡ್ಕೊಂಡು ತಯಾರಾಗಿ ನಿಂತಿರ್ತಾನೆ ಅಂತೆ. ಯಾಕೆ ಅಂತಂದರೆ, ನೀವು 100 ವರ್ಷದಲ್ಲಿ ಏನು ಸಾಧನೆ ಮಾಡ್ತೀರಿ ಅದಕ್ಕೆಲ್ಲ ಮಾರ್ಕ ಹಾಕೋದಿಲ್ಲ ಅವನು. ಆ 100 ವರ್ಷ, 100 ಅಂತ ಹೇಳಿದೆ, 100ರಲ್ಲಿ 10 ಇರ್ಬೋದು, 70 ಇರ್ಬೋದು, ಅದು ಅವರವರಿಗೆ ಬಿಟ್ಟದ್ದು. ಕೊನೇ ಕಾಲಕ್ಕೆ ಏನು ಹೇಳ್ತಾನೆ ಅಂತ. ಬದ್ರಿಯಲ್ಲಿ ಒಬ್ಬ ಮೌನಿ ಬಾಬು ಇದ್ದ. ಆ ಮೌನಿ ಬಾಬು ಮೌನ, 1 ತಿಂಗಳು ಮೌನ. ಆ 1 ತಿಂಗಳು ಮೌನ ಆದರೆ ಆ 1 ತಿಂಗಳು ಮುಗೀತ ನೋಡಿ, ಎಲ್ಲ ಪೇಪರ್ನವರು ಬರೋದು, ಎಲ್ಲ ಸುತ್ತ ಇರೋದು. ಆದರೆ ಆ ಮೌನ ಮುರಿಯುವಾಗ ಏನು ಹೇಳ್ತಾನೆ ಅಂತ ಅವನು ಹೇಳೋದೇಂದರು, ಒಂದು ಕಪ್ ಜ್ಯೂಸ್ ಕೊಡಿ ಅಂತ ಹೇಳ್ದ ಅಷ್ಟೇ. ಇಡೀ ಮೌನ 1 ಕಪ್ ಜ್ಯೂಸ್ ಅಂದರೆ ಮುಗಿದ ಮೇಲೆ ಏನು ಕೇಳಬೇಕು ಅಂತ. ಹಾಗಾಗಬಾರ್ದು ನೋಡಿ. ಅಂದರೆ ಆ ದೇವರು ಮಾರ್ಕ್ ಹಾಕ್ತಾನೆ ಅಂತೆ. ಆ ಕೊನೇ ಕ್ಷಣದಲ್ಲಿ ಏನು ಹೇಳ್ತಾನೆ, ಯಾವುದಕ್ಕೆ ಸ್ಪಂದಿಸ್ತಾನೆ, ಅದು ಕೊನೇ ಕಾಲಕ್ಕೆ ದೇವರನ್ನು ಸ್ಮರಣೆ ಮಾಡಿದರೆ ದೇವರು ಖುಷಿಯಲ್ಲಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೆಲ್ಲ ಕಷ್ಟ ಬಿಡಿ. ಭೀಷ್ಮರಿದ್ದರು, ಪಕ್ಕದಲ್ಲಿ ದೇವರು ಕೂತಿದ್ದ, ಮಲಗಿ ಪರಮಾದರದಿ ಪಾಡಲು. ಆದರೆ ಕೊನೆ ಗಳಿಗೆಯಲ್ಲಿ ಕೃಷ್ಣನೇ ಮರೆತು ಹೋದ. ಬ್ರಹ್ಮಚಾರಿ, ಇಡೀ ಭಗವಂತನನ್ನು ಚಿಂತನೆ ಮಾಡಿದವ. ಭೀಷ್ಮರ ಕಥೆನೇ ಹಾಗಾದರೆ ನಮ್ಮದೆಲ್ಲ ಸ್ಥಿತಿ ಹೇಗಿರಬೇಕು? ಕೊನೇ ಕಾಲಕ್ಕೆ ಭಗವಂತನ ಸ್ಮರಣೆ ಬರಬೇಕಂತೆ. ಕೊನೇ ಕಾಲಕ್ಕೆ ನಾವು ಏನೇನು ಸ್ಮರಣೆ ಮಾಡ್ತೇವೆ ಅದಕ್ಕೆ ಸರಿಯಾಗಿ ಭಗವಂತ ನಮಗೆ ಮುಂದಿನ ಜನ್ಮವನ್ನು ಕಲ್ಪಿಸಿ ಕೊಡ್ತಾನೆ. ಕೊನೇ ಕಾಲಕ್ಕೆ ದೇವರನ್ನು ಸ್ಮರಣೆ ಮಾಡಿದರೆ ಮಾತ್ರ ಈ ಲೋಕಕ್ಕೆ ಬರಲಿಕ್ಕಿಲ್ಲ. ದೇವರನ್ನು ಸ್ಮರಣೆ ಮಾಡೋದು ಬಿಟ್ಟು ಬೇರೆ ಏನಾದರೂ ಸ್ಮರಣೆ ಮಾಡಿದರೆ ದೇವರು ತಂದು ಅಲ್ಲೇ ಹಾಕ್ತಾರೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಕೊನೇ ಕಾಲಕ್ಕೆ ನಮ್ಮ ಮನೆಯಲ್ಲಿಯೂ ನಾವು ಇರಬಾರ್ದು ಅಂತ. ನಮ್ಮಲ್ಲಿ ಒಬ್ಬರು ಆಚಾರ್ಯರಿದ್ದರು, ಒಳ್ಳೆಯ ಪಾಠ ಪ್ರವಚನಶೀಲರು. ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡಿ, ಅನಂತೇಶ್ವರನ ದರ್ಶನ ಮಾಡಿ ಆ ಬಾಗಿಲಿನಿಂದ ಹೊರಗೆ ಬಂದರು. ಬಾಗಿಲಿನಲ್ಲಿ ಪ್ರಾಣ ಬಿಟ್ಟರು. ಜನ ಏನು ಹೇಳಿದ್ರು ಗೊತ್ತಾ? ನೋಡಿದ್ರಾ ಈ ಆಚಾರ್ಯರು ಏನಾಯಿತು, ದಾರಿಯಲ್ಲಿ ಬಿದ್ದು ಸತ್ತರು ಅಂತ. ಶಾಸ್ತ್ರ ಹೇಳುತ್ತೆ ದಾರಿಯಲ್ಲಿ ಬಿದ್ದು ಸಾಯಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಪ್ರಾಣೋತ್ಕ್ರಮಣ ಎಲ್ಲಿ ಆಗಬೇಕು ಅಂದರೆ ಮನೆಯಲ್ಲಿ ಪ್ರಾಣೋತ್ಕ್ರಮಣೆ ಆಗಬಾರ್ದು ಅಂತ. ಇದೂ ಒಂದು ಕಾರಣ ಇರ್ಬೋದು. ಪ್ರಾಣ ಬಿಡ್ತಾನೆ ಮನೆಯಲ್ಲಿ ಮಲಗಿ ಅಂತ ಇಟ್ಕೊಳ್ಳಿ, ಮನೆ ನೋಡ್ತಾ 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 ಪ್ರಾಣೋತ್ಕ್ರಮಣ ಮಾಡ್ತಾನೆ. ಅಯ್ಯೋ ಈ ಪ್ರಾಣ ಬಿಡಬೇಕಲ್ಲ, ಮನೆಯನ್ನು ಬಿಡಬೇಕಲ್ವಾ ಅಂತ ದೇವರು ಹೇಳಿದ, ಈ ಮನೆಯಲ್ಲಿಯೇ ಮತ್ತೆ ಹುಟ್ಟಿ ಬಾ ಗ್ರಾಚಾರನಿಂದು ಅಂತ ಹೇಳ್ತಾನೆ. ಕೊನೆಯ ಕಾಲಕ್ಕೆ ಏನು ಸ್ಮರಣೆ ಮಾಡ್ತೇವೆ ಅದೇ ನಮಗೆ ದೇವರು ಕೊಡ್ತಾರೆ. ಕೊನೇ ಕಾಲಕ್ಕೆ ಜಿಂಕೆಯನ್ನು ಸ್ಮರಣೆ ಮಾಡಿದ, ಹಾಗಾಗಿ ಜಿಂಕೆಯ ಜನ್ಮ ಬಂತು. ಕಾಶಿ ಮರಣಾತ್ ಮುಕ್ತಿ ಅಂತ ಹೇಳ್ತಾರೆ. ಕಾಶಿ ಮರಣಾತ್ ಮುಕ್ತಿ ಯಾಕೆ ಅಂತಂದರೆ, ಕಾಶಿಯಲ್ಲಿ ಸತ್ತ ಕೂಡಲೇ ಮೋಕ್ಷ ಆಗುವುದಿಲ್ಲ. ಬ್ರಹ್ಮಜ್ಞಾನೇನವಾ ಮೋಕ್ಷ, ಬ್ರಹ್ಮಜ್ಞಾನದಿಂದ ಕೊನೇ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂದರೆ ಮೋಕ್ಷ. ಆದರೆ ಕಾಶಿಯಲ್ಲಿ ಸತ್ತರೆ ಮೋಕ್ಷ ಯಾಕೆ ಅಂತಂದರೆ, ವೀತ್ಯಾಂ ಅಟತಿ ಕೋಪಿ ಕಾಶಿ ನಿವಾಸಿ ಅಂತ ಹೇಳ್ತಾರಂತೆ. ಈ ಅಂಕುಟೊಂಕು ರಸ್ತೆಗಳಿರ್ತದೆ ನೋಡಿ, ಈ ಅಂಕುಟೊಂಕು ರಸ್ತೆಗಳಲ್ಲಿ ನಮ್ಮ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರಂತೆ. ರಾತ್ರಿ ಇಡೀ ಸಂಚಾರ ಮಾಡ್ತಾರಂತೆ. ಸ್ಮಶಾನಕ್ಕೆ ಹೋಗುವುದಲ್ಲ, ಆಚೆ ಈಚೆ ಹೋಗುವಲ್ಲಿ ಎಲ್ಲ ನೋಡ್ತಾ ಇರ್ತಾರಂತೆ. ಹೋಗುವಾಗ ಯಾರು ಮಲಗಿ ಇರ್ತಾರೆ, ಒಳ್ಳೆಯ ಸಾತ್ವಿಕರು ಅವರ ಕಿವಿಯಲ್ಲಿ ರಾಮಮಂತ್ರ ಉಪದೇಶ ಮಾಡ್ತಾರಂತೆ. ಆ ರಾಮಮಂತ್ರವನ್ನು ಉಪದೇಶ ಮಾಡಿ ಮುಂದೆ ಸಾಕ್ತಾರಂತೆ. ಆ ರಾಮಮಂತ್ರ ಕೇಳಿ ಪ್ರಾಣೋತ್ಕ್ರಮಣೆ ಆಯಿತು ಅಂತಂದರೆ ಆಗ ರಾಮನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ರಾಮಮಂತ್ರ ಜಪ ಕೊನೇ ಕಾಲಕ್ಕೆ
ನಮಗೆ ಸ್ಮರಣೆ ಬರಬೇಕು. ರಾಮ 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 ಅಂತ ಸ್ಮರಣೆಗೆ ಬಂದರೆ ಭಗವಂತನ ಸ್ಮರಣೆ ಬಂದರೆ ಭಗವಂತನ ಲೋಕಕ್ಕೆ ಹೋಗ್ತೇವೆ. ಜಿಂಕೆಯನ್ನು ಸ್ಮರಣೆ ಮಾಡಿದ, ಜಿಂಕೆಯ ರೂಪವನ್ನು ಪಡೆದ, ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆ ಮತ್ತೆ ಅದೇ ಗಂಡಕಿ ನದಿ ತೀರಕ್ಕೆ ಬಂತು. ಆ ಗಂಡಕಿ ನದಿ ತೀರದಲ್ಲೇ ಸಂಚಾರ ಮಾಡ್ತಿತ್ತು. ಏನು ವಿಶೇಷ ಅಂತಂದರೆ ಆ ಜಿಂಕೆಗೆ ನಾನು ಯಾರು ಅಂತ ಗೊತ್ತಿತ್ತು. ಗರ್ಭದಲ್ಲಿ 6ನೇ ತಿಂಗಳಿಗೆ ಗೊತ್ತಿರ್ತದೆ ನೋಡಿ. ಈ ಜಿಂಕೆಗೆ 6ನೇ ತಿಂಗಳಲ್ಲ, ಗರ್ಭದಿಂದ ಹೊರಬಂದ ಮೇಲೂ ಗೊತ್ತಿತ್ತು ನಾನು ಯಾರು, ಯಾವ ತಪ್ಪಿಗೆ ನನಗೆ ಪನಿಷ್ಮೆಂಟ್ ಇದು ಜಿಂಕೆ ಆದ್ದು. ನಾನು ಜಿಂಕೆ ಜಿಂಕೆ ಅಂತ ಒದ್ದಾಡಿದ್ದಕ್ಕೆ ನೀನೇ ಜಿಂಕೆ ಆಗು ಅಂತ ನಮ್ಮನ್ನು ಕಳಿಸಿದ್ದಾನೆ. ನಾನು ಜಾಗರೂಕನಾಗಿರಬೇಕು ಅಂತ ಜಿಂಕೆ ಪರಿವಾರದಿಂದಲೇ ದೂರ ಸರಿದು ನಿಂತಿತು. ಯಾರ ಬಗ್ಗೆನೂ ತಲೆ ಕೆಡಿಸಿಕೊಂಡಿಲ್ಲ. ಬರೀ ಗಂಡಕಿಯ ನೀರು ಕುಡಿಬೇಕು, ಆ ಸುದರ್ಶನನ ಭಗವಂತನ ಅನುಸಂಧಾನ ಮಾಡಬೇಕು. ಯಾವಾಗಲೂ ದೇವರ ಸ್ಮರಣೆ ಮಾಡಿಕೊಂಡೇ ಇತ್ತಂತೆ. ಕೃಷ್ಣ ಮೃಗ, ಅದರ ಜೀವನ ಎಷ್ಟು ಸೌಭಾಗ್ಯ ನೋಡಿ. ಕೃಷ್ಣ ಮೃಗದ ಮೇಲೆ ಕೂತು ಜಪ ಮಾಡ್ತಾರೆ. ಕೃಷ್ಣ ಮೃಗವಾಗಿಯೇ ಅದು ಜಪ ಮಾಡಿತು, ದೇವರನ್ನೇ ಅನುಸಂಧಾನ ಮಾಡಿತು. ಈ ಜಾತಿ ಸ್ಮರಣೆ ಅಂತ, ಜನ್ಮಾಂತರದ ಸ್ಮರಣೆ ಅಂತ ಅದು ಇದ್ದರೆ ನಮಗೆ ಎಷ್ಟು ಒಳ್ಳೆಯದು ನೋಡಿ. ನಮಗೆ ಜನ್ಮಾಂತರದ ಸ್ಮರಣೆ ಇಲ್ಲ, ಭಯನೇ ಇಲ್ಲ. ನಮಗೆ ತಪ್ಪು ಮಾಡಿದ್ದಕ್ಕೆ ಈ ಪನಿಷ್ಮೆಂಟಾ ಅಥವಾ ಸಾಧನೆ ಮಾಡಿದ್ದಕ್ಕೆ ದೇವರು ಇಲ್ಲಿ ತಂದು ಹಾಕಿದ್ನ, ಇದರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ದೇವರ ಹತ್ರ ನಾವು ಕೇಳಬೇಕು, ಜನ್ಮಾಂತರದ ಸ್ಮರಣೆ ಕೊಡು, ನಮಗೆ ಸ್ಮರಣ ಶಕ್ತಿ ಭಾರಿ ಅಂತ ಹೇಳ್ತಾರೆ. ಏನು ಸ್ಮರಣೆ ಇದ್ದರೂ ಈ ಜನ್ಮದ್ದೇ, ಜನ್ಮಾಂತರದ ಸ್ಮರಣೆ ಇಲ್ಲ. ಆ ಜಿಂಕೆಗೆ ದೇವರು ಕರುಣಿಸಿದ ದೊಡ್ಡ ವರ ಅಂತಂದರೆ ಜನ್ಮಾಂತರದಲ್ಲಿ ಭರತನಾಗಿ ಜಿಂಕೆಯ ಸಂಪರ್ಕದಿಂದಾಗಿ ಭ್ರಷ್ಟನಾದ ಈ ಚಿಂತನೆಯನ್ನು ಅದಕ್ಕೆ ನೆನಪಿಗೆ ಬರುವ ಹಾಗೆ ಮಾಡಿದ್ದ. ಹಾಗಾಗಿ ಜಿಂಕೆ ಅದನ್ನು ನೆನಪಿಸಿಕೊಂಡಿತು. ನಾನು ಭರತನಾಗಿದ್ದೆ, ನಾನು ಪೂಜೆ ಮಾಡ್ತಿದ್ದೆ, ಪೂಜೆಯಿಂದ ವಂಚಿತನಾದೆ, ಅದಕ್ಕೆ ನನಗೆ ಈ ಜನ್ಮ ಬಂತು. ಈ ಜನ್ಮದಲ್ಲಿ ನಾನು ದೇವರನ್ನೇ ಸ್ಮರಣೆ ಮಾಡಬೇಕು ಅಂತ ಸ್ಮರಣೆ ಮಾಡಿತು. ನೋಡಿ, ನಮಗೆ ಸ್ಮರಣೆ ಬರುವುದಾದರೆ ಯಾವ ಜನ್ಮ ಆದರೇನು, ಬ್ರಾಹ್ಮಣ ಜನ್ಮ ಆದರೇನು, ಮನುಷ್ಯ ಜನ್ಮ ಆದರೇನು, ಸ್ಮರಣೆ ಮಾಡಲಿಲ್ಲ ಅಂದರೆ ಇಂತಹ ಜನ್ಮ ಸಿಕ್ಕಿಯಾದರೂ ಏನು ಉಪಯೋಗ. ಜಿಂಕೆಯ ಜನ್ಮ ಸಿಕ್ಕಿತು, ದೇವರ ಸ್ಮರಣೆ ಬಂತು. ನಾವು ದೇವರ ಹತ್ರ ಇಷ್ಟೇ ಕೇಳಬೇಕಂತೆ, ನನಗೆ ಯಾವ ಜನ್ಮ ಕೊಡಬೇಕು ಅಂತಂದರೆ ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ, ಮನುಷ್ಯ ಜನ್ಮ ಇದನ್ನೆಲ್ಲ ಕೇಳುವುದಕ್ಕಿಂತಲೂ ಕೂಡ ನನಗೆ ನಿನ್ನ ಸ್ಮರಣೆ ಬಡುವ ಜನ್ಮ ಕೊಡು ಅಂತ. ಅದು ಜಿಂಕೆಯಾಗಿ ಬೇರೆ ಸ್ಮರಣೆನೇ ಇಲ್ಲ, ಯಾರ ಬಗ್ಗೆ ಅಟ್ಯಾಚ್ಮೆಂಟೂ ಇಲ್ಲ, ಯಾರ ಜೊತೆಗೆ ಮಾತುಕತೆಯೇ ಇಲ್ಲ. ಒಂದು ರೀತಿ ನೋಡಿದರೆ ಮೌನ, ಮಾತು ಬಾರದಿದ್ದ ಪ್ರಾಣಿಯಾದರೂ ಒಳ್ಳೆದಾಯಿತು ನೋಡಿ. ನಮಗೆ ಮಾತು ಕೊಟ್ಟ, ಬಾಯಿ ತೆಗೆದರೆ ಅವ ಹಾಗೆ ಇವ ಹೀಗೆ, ನಾನು ಹೇಗೆ ಗೊತ್ತಿಲ್ಲ ನಮಗೆ. ಆದರೆ ಆ ಜಿಂಕೆಯಾಯಿತು, ಯಾರ ಬಗ್ಗೆನೂ ಅಪಸ್ವರ ಇಲ್ಲ, ಯಾರ ಬಗ್ಗೆನೂ ವಿಮರ್ಶೆ ಇಲ್ಲ. ತಂದಾಯಿತು, ತಂದೇ ಇದೆ ಬೇಕಾದಷ್ಟು ವಿಮರ್ಶೆ ಮಾಡಲಿಕ್ಕೆ, ಇನ್ನೊಬ್ಬರ ಬಗ್ಗೆಯೇನು ವಿಮರ್ಶೆ. ಹಾಗಾಗಿ ಆ ಜಿಂಕೆ ಸಾಧನೆ ಮಾಡಿತು. ನಮಗೇನು ಬೇಕು ಅಂತಂದರೆ ಸಾಧನ ಶರೀರ ಬೇಕು. ನಾವು ಎಲ್ಲಿ ಜಾರಿದ್ದೇವೆ, ನಾವು ಜಾರಬಾರದು, ಜಾರದಿರಬೇಕಾದ್ರೆ ಹೇಗಿರಬೇಕು ಅದನ್ನು ದೇವರ ನನಗೆ ತಿಳಿಸಿಕೊಡಿ ಅಂತ ನಾವು ಅನುಸಂಧಾನ ಮಾಡುವ ಸಾಧನ ಶರೀರ ನಮಗೆ ಬೇಕು. ಒಂದು ರೀತಿ ನೋಡಿದರೆ ನಾವು ಜಿಂಕೆಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಯಾಕೆಂದರೆ ಸಾಧನೆಗೆ ಪೂರಕವಾಗಿ ಇರಬೇಕು. ಯಾವ ಜಾಗ ಅಂತಂದರೆ ಶಾಲಿಗ್ರಾಮ ತೀರ್ಥ, ಅಂದರೆ ಶಾಲಿಗ್ರಾಮ ಇರುವ ಜಾಗ, ಆ ಜಾಗದಲ್ಲಿ ಅದೇ ತೀರ್ಥ, ಅದೇ ಸರ್ವಸ್ವ. ಜಿಂಕೆ ತನ್ನ ಶರೀರವನ್ನು ಕಳ್ಕೊಂಡಿತು, ಉಪವಾಸದಿಂದ ತನುತ್ಯಾಗ ಮಾಡಿಕೊಂಡಿತು. ಬ್ರಾಹ್ಮಣನ ಶರೀರ ಬಂತು. ಬ್ರಾಹ್ಮಣ ಅವನು ಒಬ್ಬ ವೇದಾಂಗ ಬಲ್ಲ ಒಬ್ಬ ಬ್ರಾಹ್ಮಣ. ಮೊದಲನೇ ಹೆಂಡತಿಯಲ್ಲಿ ಈಗಾಗಲೇ ಮಕ್ಕಳಿದ್ದರು. ಎರಡನೇ ಹೆಂಡತಿಯಲ್ಲಿ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆ ಎರಡನೇ ಮಡದಿಯ ಮಗನಾಗಿ ಭರತ. ಈಗಲೂ ಜನ್ಮಾಂತರದ ನೆನಪಿದೆ, ಚೆನ್ನಾಗಿ ನೆನಪಿದೆ. ನಾನು ಭರತನಾಗಿ ರಾಜರಾದದ್ದು, ನಾನು ಜಿಂಕೆಯಾಗಿ ಸಾಧನೆ ಮಾಡಿದ್ದು, ಬಾಕಿ ಉಳಿದಿದ್ದ ಸಾಧನೆ ಅದನ್ನು ಮಾಡಬೇಕು ಅನ್ನುವ ಎಚ್ಚರ ಇತ್ತು. ಹಾಗಾಗಿ ಬ್ರಾಹ್ಮಣನ ಮಗನಾಗಿದ್ದರೂ ಕೂಡ, ಮನುಷ್ಯ ಜನ್ಮ ಬಂದರೂ ಕೂಡ, ಇನ್ನೊಬ್ಬರ ಹತ್ರ ಸಂಬಂಧ ಪಡೆಯುವ ಅನಿವಾರ್ಯತೆ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ ಭರತನ ಕಥೆಯನ್ನು ವಿಸ್ತೃತವಾಗಿ ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ.